ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ. ಅಲ್ಲಿ ನಾನು ಈಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮೊನ್ನೆ ಪ್ರಧಾನಮಂತ್ರಿಯವರನ್ನ, ಮೊನ್ನೆ ಗೃಹ ಸಚಿವರನ್ನ ಮತ್ತೆ ಅನೇಕ ನಾಯಕರುಗಳನ್ನ ಭೇಟಿಯಾಗಿ ನಾನಲ್ಲಿ ಪ್ರಪ್ರಥಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಎಲ್ಲ ಸಂಸದರನ್ನ ನಾನು ಹಾಸನ ಜಿಲ್ಲೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲಾ ಕೇಂದ್ರ ಸಚಿವರನ್ನ ಆ ದಿನ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು, ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಇಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ. ಇಲ್ಲಿ ಯಾವ ಜಿಲ್ಲೆಗೆ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ JDS ಪಕ್ಷದ ಎಲ್ಲಾ ಶಾಸಕರು, ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, JDS ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಪರಾಜಿತ ಅಭ್ಯರ್ಥಿಗಳು, ಶಾಸಕರು ಎಲ್ಲರನ್ನೂ ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಗೆಲ್ಲಬೇಕು. ನಾವಲ್ಲಿ ಹಾಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ. ನಾವಲ್ಲಿ ಈಗಾಗಲೇ ನಾನು 2 ಸುತ್ತಿನ ಮಾತುಕತೆ ಆಗಿದೆ. ಅಲ್ಲಿ ವೆರಿ ಶಾರ್ಟ್ಲಿ HD ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ. ಇಲ್ಲಿ ರಾಜಕೀಯವನ್ನ ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಮನವಿಯನ್ನು ಕೂಡ ಮಾಡಿದ್ದೀನಿ. ನಾನು ಇಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ 1 ಬಾರಿ ಆದ್ರೂ ಕೂಡ ನೀವು ಇಲ್ಲಿ ಬರಬೇಕು. ನೀವು ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಕುಮಾರಸ್ವಾಮಿ ಜೊತೆ ಮನವಿಯನ್ನು ಮಾಡಿದ್ದೀನಿ. ಇಲ್ಲಿ ಮುಂದಿನ ದಿವಸಗಳಲ್ಲಿ ನಾವಲ್ಲಿ ನಮ್ಮ ಹಾಸನ ಜಿಲ್ಲೆಯಿಂದ ಸುಮಾರು 10,000 ಯುವಕರಿಗೆ ನಾವು ಉದ್ಯೋಗವನ್ನು ಕೊಡಿಸುವಂತ ಕೆಲಸವನ್ನು ಮಾಡಬೇಕು ನಾವು. ಆಮೇಲೆ ಯಾವುದೇ ಕಾರಣಕ್ಕೂ JDS ಕಾರ್ಯಕರ್ತರಾಗಿರಲಿ ಮತ್ತೆ BJP ಕಾರ್ಯಕರ್ತರಾಗಿರಲಿ ಗೊಂದಲಕ್ಕೀಡಾಗೋದು ಬೇಡ. ಅಲ್ಲಿ ನಮಗೆ ನಾಯಕರಿಲ್ಲ ಅನ್ನೋದಕ್ಕೆ ಸಂದೇಹ ಬರೋದು ಬೇಡ. ಅಲ್ಲಿ ನಾನು ಸಂಪೂರ್ಣ ಸಾರಥ್ಯವನ್ನು ವಹಿಸ್ಕೊತಾ ಇದ್ದೀನಿ. ನಾನಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮ್ಮ ಪ್ರೀತಮ್ ಜಿ ಇರ್ಬೋದು, ನಾನಿರ್ಬೋದು, ಅಲ್ಲಿ ಎಲ್ಲರೂ ಕೂಡ ವಿಶ್ವಾಸದಿಂದ ಒಟ್ಟಿಗೆ ಹೋಗಿ ನಾವಲ್ಲಿ ಪಕ್ಷದ ನಾಯಕರುಗಳನ್ನ ಕರೆಸಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಈ ಒಂದು ರಣರಂಗವನ್ನು ಪ್ರಾರಂಭ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ನಾವಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಂದ್ರೆ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ನಾನು ಅವ್ರನ್ನ ಭೇಟಿ ಮಾಡಿ ನಾನಲ್ಲಿ ಯಾವ ದಿವಸ ಅಂತ ನಿಗದಿ ಮಾಡಿ ನಾವಲ್ಲಿ ಹಾಸನ ಜಿಲ್ಲೆಯಿಂದಲೇ ಈ ಜಿಲ್ಲೆಯ ಮಣ್ಣಿನ ಮಗ ಅಂತ ಹೆಸರಾದಂತ ಸನ್ಮಾನ್ಯ ಶ್ರೀ ಪೂಜ್ಯ ದೇವೇಗೌಡರಿಗೆ ನಾವು ಅದ್ದೂರಿಯಾದ ಸನ್ಮಾನವನ್ನು ಇಟ್ಕೊಂಡವಲ್ಲಿ ಅವತ್ತಿನ ದಿವಸ ಎಲ್ಲಾ ಸಚಿವರಿಗೆ ಸನ್ಮಾನವನ್ನು ಇಟ್ಕೊಂಡವಲ್ಲಿ ಹಾಸನ ಜಿಲ್ಲೆಯಿಂದಲೇ ನಾವು ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮೈತ್ರಿ ನಾವು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಮುಂದಿನ ದಿವಸಗಳಲ್ಲಿ ಹೈಕಮಾಂಡ್ ಏನ್ ತೀರ್ಮಾನವನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ ಪ್ರಕಾರ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕಾಗ್ತದೆ. ಅಲ್ಲಿ ಯಾವುದೇ ಕಾರಣಕ್ಕೂ JDS ಮತ್ತು BJP ಕಾರ್ಯಕರ್ತರು ಗೊಂದಲಕ್ಕೆ ಈಡಾಗೋದು ಬೇಡ. ಅಲ್ಲಿ ಕೆಲವರು ಅಧಿಕಾರ ಮತದಿಂದ ಮೆರೀತಾ ಇದಾರೆ. ಅಲ್ಲಿ ನನಗೆ ಅಧಿಕಾರ ಇದೆ, ನನಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಅವರಿಗೆಲ್ಲ ತಕ್ಕ ಪಾಠ ಕೆಲಸ ಬರ್ತದೆ. ಅಲ್ಲಿ ಪಕ್ಷಕ್ಕೆ ನಾವು ಪ್ರಾಮಾಣಿಕವಾಗಿ ಭದ್ರಾಗಿರ್ಬೇಕು ನಾವೆಲ್ಲರೂ ಕೂಡ ನಾವಲ್ಲಿ. ಹಾಗಾಗಿ ಯಾರು ಕೂಡ ಯಾವುದೇ ದ್ವೇಷ ಅಸೂಯೆಯನ್ನು ಬಿಟ್ಟು ನಾವಲ್ಲಿ ಒಗ್ಗಟ್ಟಾಗಿ ನಿಂತಲ್ಲಿ ಹಾಸನ ಜಿಲ್ಲೆ ಒಂದೇ ಒಂದು ತಾಲೂಕ್ ಪಂಚಾಯತಿನೂ ಕೂಡ ನಾವು ಬೇರೆ ಪಕ್ಷಕ್ಕೆ ಬಿಟ್ಕೊಡದ ರೀತಿಯಲ್ಲಿ ಮೈತ್ರಿ ಪಕ್ಷದಿಂದ ಎಲ್ಲಾ ತಾಲೂಕ್ ಪಂಚಾಯತಿಗಳಲ್ಲಿ, ಎಲ್ಲಾ ಜಿಲ್ಲಾ ಪಂಚಾಯತಿಗಳಲ್ಲಿ ನಾವಲ್ಲಿ ಗೆಲುವು ಸಾಧಿಸಿ ನಾವಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಧಿಕಾರ ಹಿಡಿಯುವಂತ ಕೆಲಸದಲ್ಲಿ ಸಾರಥ್ಯವನ್ನು ಆ ಸಾರಥ್ಯ ವಹಿಸಿಕೊಳ್ಳುವಂತದ್ರಲ್ಲಿ ನಾನು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತೀನಿ. ಹಾಗಾಗಿ ಎಲ್ಲ ನನ್ನ BJPಯ ಮತ್ತೆ JDS ಕಾರ್ಯಕರ್ತರಿಗೆ ನಾನು ವಿಶೇಷ ಮನವಿ ಅಂತಂದ್ರೆ ನಿಮ್ಮ ಜೊತೆ ನಾನು ಇದ್ದೀನಿ. ನಾನು ಯಾವುದೇ ಕಾರಣಕ್ಕೆ ಹಿಂದೆ ಹೋಗುವಂತ ಪ್ರಶ್ನೆ ಇಲ್ಲ. ಅಲ್ಲಿ ನಾನು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿರ್ಬೋದಲ್ಲಿ ಆದ್ರೆ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದೀನಿ ನಾನಲ್ಲಿ. ಮುಂದಿನ ದಿವಸಗಳಲ್ಲಿ ನಿಮಗೆ ಗೊತ್ತಾಗ್ತದಲ್ಲಿ ಹಾಸನ ಜಿಲ್ಲೆಗೆ ಅಂತ ಒಂದು ಪರಮಾಧಿಕಾರ ಬರ್ತದೆ ಅಂತಂದೇಳಿ ನೀವೆಲ್ಲ ಕಾಯ್ದು ನೋಡ್ತಾ ಇದ್ದೀವಿ. ಅಲ್ಲಿ ವೆರಿ ಶಾರ್ಟ್ಲಿ ನಾನು ನಿಮ್ಗೆ ಎಲ್ಲರೂ ಒಂದು ಸಿಹಿ ಸುದ್ದಿಯನ್ನು ಕೊಡ್ತೀನಿ. ನಮಸ್ಕಾರ.